ಉಳುವವನೇ ಭೂಮಿ ಒಡೆಯ ಎಂಬ ಕ್ರಾಂತಿಕಾರಿ ಕಾಯ್ದೆ ಜಾರಿಗೊಳಿಸಿ ಲಕ್ಷಾಂತರ ಬಡ ರೈತರಿಗೆ ಭೂಮಿ ಕಲ್ಪಿಸಿದವರು ಸಾಮಾಜಿಕ ನ್ಯಾಯದ ಹರಿಕಾರ ಡಿ ದೇವರಾಜ ಅರಸು ಅವರು ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಸಹಾಯಕ ನಿರ್ದೇಶಕ ರಮೇಶ್ ಹೇಳಿದರು. ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯವರ ವತಿಯಿಂದ ನಗರದ ತಾಲೂಕು ಕಚೇರಿಯಲ್ಲಿ ಇಂದು ನಡೆದ ದೇವರಾಜ ಅರಸು 111ನೇ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ದೇವರಾಜ ಅರಸು ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ನಂತರ ಅವರು ಮಾತನಾಡಿದರು. ಶ್ರೀ ಡಿ ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆ ಆಚರಿಸ್ತಾ ಇದ್ದೇವೆ. ಇವರು 1972ರಿಂದ 77ರವರೆಗೆ ಮತ್ತು 77ರಿಂದ 80ರವರೆಗೆ ಸುಮಾರು 7 ವರ್ಷಗಳ ಕಾಲ ಸುದೀರ್ಘ ಆಡಳಿತ ನಡೆಸಿರ್ತಕ್ಕಂಥ ಹಿಂದುಳಿದ ವರ್ಗದ ನೇತಾರರಾಗಿ ಅನೇಕ ಸುಧಾರಣೆಗಳು ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಸಮಾಜ ನಿರ್ಮಾಣದ ರೂವಾರಿಯಾಗಿ ಅವರ ಆಡಳಿತಕ್ಕೆ ಒಂದು ಆದರ್ಶಪ್ರಾಯವಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ವೇದಿಕೆ ಮೇಲೆ ಪ್ರಸ್ತಾವಿಸಿದೆ. ಮುಖ್ಯವಾಗಿ ಭೂ ಸುಧಾರಣೆ ಅಂತ ಕ್ರಾಂತಿಕಾರಕ ಕಾನೂನಿನ ಮೂಲಕ ಗೇಡಿದಾರಿಗೆ ಭೂಮಿಯನ್ನು ಹಂಚಿ ಆರ್ಥಿಕ ಶಕ್ತಿಯನ್ನು ನೀಡತಕ್ಕಂಥ ಒಂದು ಕ್ರಾಂತಿಕಾರಿಕ ಯೋಜನೆಗಳನ್ನು ರೂಪಿಸತಕ್ಕಂಥ ನಿಟ್ಟಿನಲ್ಲಿ ಇವರು ಪ್ರಯತ್ನ ಮಾಡಿ ಅದನ್ನು ಪರಿಣಾಮಕಾರಿ ಜಾರಿಗೊಳಿಸತಕ್ಕಂಥದ್ದು. ಅದೇ ರೀತಿಯಾಗಿ ಈ ಮಲ ಹೊರತಕ್ಕಂಥ ಪದ್ಧತಿ ಅಂತಕ್ಕಂಥದ್ದು, ಜೀತ ಪದ್ಧತಿ ಅಂತಕ್ಕ ಅಮಾನವೀಯ ನಿಷೇಧಿಸತಕ್ಕಂಥ ಒಂದು ಕ್ರಾಂತಿಕಾರಕ ಕಾನೂನನ್ನು ಜಾರಿಗೆ ತಂದಿರತಕ್ಕಂಥ ಒಂದು ಆದರ್ಶಪ್ರಾಯದ ವ್ಯಕ್ತಿ ಅಂತ ತಪ್ಪಾಗಲಾರದು. ಅದೇ ರೀತಿಯಾಗಿ ಇವರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿಬಿಟ್ಟು ಇದು ಮೀಸಲಾತಿಯನ್ನು ಕೊಟ್ಟರು. ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಟ್ಟ ಕ್ರಾಂತಿಕಾರಕ ಕ್ರಮವನ್ನು ಇವರು ಅನುಸರಿಸಿದರು. ಅದೇ ರೀತಿಯಾಗಿ ಗ್ರಾಮೀಣ ಭಾಗದ ಬಡವರಿಗೆ ಋಣಮುಕ್ತ ಪರಿಹಾರ ಕಾಯ್ದೆಗಳನ್ನು ಜಾರಿಗೆ ತಂದ ಪರಿಣಾಮಕಾರಿಯಾದರು. ಅದೇ ರೀತಿಯಾಗಿ ಇವರು ಮಾನವೀಯ ಆಡಳಿತಗಾರರಾಗಿ ಎಲ್ಲ ರೀತಿಯ ಸಾಮಾಜಿಕ ನ್ಯಾಯವನ್ನು ಪರಿಗಣಿಸತಕ್ಕಂಥ ನಿಟ್ಟಿನಲ್ಲಿ ಕೂಡ ದಲಿತರು, ಹಿಂದುಳಿದವರು, ಅಸ್ಪೃಶ್ಯ ವರ್ಗದವರಿಗೆ ರಾಜಕೀಯ ಮೀಸಲಾತಿಯನ್ನು ಕೊಟ್ಟು ಅವರು ರಾಜಕೀಯ ಮುನ್ನಡೆಗೆ ತರ್ತಕ್ಕಂಥ ಪರಿಣಾಮಕಾರಿ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಯಾದರು. ಅದೇ ರೀತಿಯಾಗಿ ಸಮಾಜದಲ್ಲಿ ಬೇರತಕ್ಕ ಅನಿಷ್ಟ ಪದ್ಧತಿಗಳನ್ನು ಪರಿಣಾಮಕಾರಿ ಜಾರಿಗೆ ತರುವುದರ ಮೂಲಕ ಎಲ್ಲರಿಗೆ ಆದರ್ಶಪ್ರಾಯವಿರ್ತಕ್ಕಂಥ ಮತ್ತು ಅದೇ ರೀತಿಯಾಗಿ ಇವರು ಒಂಥರ ನೈತಿಕತೆ ಆಡಳಿತ ನೀಡಿದ ಒಂದು ಆಡಳಿತದ ರೂಢಿಯಾಗಿದ್ದಾರೆ. ಇವರ ಆದರ್ಶಪ್ರಾಯವಾಗಿರ್ತಕ್ಕಂಥ ರಾಜಕಾರಣಿ ವ್ಯವಸ್ಥೆಯ ಮಾದರಿಯಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಇವರು ಈಗ ಬದಲಾಗ್ತಕ್ಕಂಥ ಕಾಲಘಟ್ಟದಲ್ಲಿ ಮೌಲ್ಯಗಳು ಮರೆಯಾಗ್ತಾ ಇದ್ದಾವೆ. ಇಂಥ ಆದರ್ಶಪ್ರಾಯದ ವ್ಯಕ್ತಿತ್ವವನ್ನು ಆ ವೇದಿಕೆ ಮುಖಾಂತರ ಮುಂದಿನ ಪೀಳಿಗೆ ಪರಿಚಯ ಮಾಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ನಾವು ಪ್ರಯತ್ನಿಸಬೇಕು. ಅದೇ ರೀತಿ ಪರಿಚಯ ಮುಖಾಂತರ ಮುಂದಿನ ಪೀಳಿಗೆ ಹೇಳ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತಾ ಇದ್ದೇನೆ.